ಹೆಚ್ಚು ಹೆಣಗಳು ಸಿಗ್ತಾ ಇದ್ವು ಅಂತ ನಿಜನಾ ಇದು? ಖಂಡಿತ ಸರ್, ತುಂಬ ಸಿಗ್ತಾ ಇತ್ತು. ಒಂದು ದಿನದಲ್ಲಿ ಬೆಳಿಗ್ಗೆ ಒಂದು ಡೆಡ್ ಬಾಡಿ ಮಣ್ಣು ಮಾಡಿದರೆ ಮತ್ತೊಂದು ಕಡೆಯಿಂದ ಒಂದು ಸುದ್ದಿ ಬರ್ತಾ ಇತ್ತು. ಆ ಕಡೆ ಇನ್ನೊಂದು ಗುಡ್ಡೆಯಲ್ಲಿ ಒಂದು ಡೆಡ್ ಬಾಡಿ ಇದೆ ಅಂತ ಹೇಳ್ತಾ ಇದ್ರು. ಮತ್ತೆ ಅದು ಸಂಜೆ ಟೈಮ್ ಮಾಡ್ತೇವೆ. ಒಂದೊಂದು ದಿನ 2 ಡೆಡ್ ಬಾಡಿ ಸಿಕ್ಕಿದ್ದುಂಟು, ಒಂದೊಂದು ದಿನ ಒಂದೊಂದು ಡೆಡ್ ಬಾಡಿ ಸಿಕ್ಕಿದ್ದುಂಟು, ಒಂದೊಂದು ದಿನ ಸಿಗದ್ದು ಉಂಟು. ಅಂದ್ರೆ ಡೆಡ್ ಬಾಡಿಗಳು ಕಂಟಿನ್ಯೂಸ್ ಸಿಗ್ತಾ ಇದ್ವು. ಅತಿ ಹೆಚ್ಚಾಗಿ ಹೆಣಗಳು ನೇತ್ರಾವತಿ ನದಿ ಹತ್ರ ಸಿಗ್ತಾ ಇದ್ವು. ಇದು ನಿಜಾನೇ? ಖಂಡಿತ ಖಂಡಿತ ಸರ್. ನದಿ ದಡದಲ್ಲಿ ಎಲ್ಲಿಯೋ 1-2 ಮುಳುಗಿ ಅಂದ್ರೆ ಆಕಸ್ಮಿಕ ಹೋಗ್ತಾ ಇದ್ರು, ಫಾಲ್ಟಿಗಳು ಇರ್ತಿದ್ರು, ಅವರು ಕೇಳಿಸ್ಕೊಂಡು ಹೋಗ್ತಾ ಇದ್ರು ಬಾಡಿಗಳು. ಮತ್ತೆ ಗುಡ್ಡೆ ಬದಿಯಲ್ಲಿ ಜಾಸ್ತಿ ಸಿಗ್ತಾ ಇತ್ತು ಹೆಣಗಳು, ಜಾಸ್ತಿ ಹೆಣಗಳು ಸಿಗ್ತಾ ಇತ್ತು, ಡೆಡ್ ಬಾಡಿಗಳು. ಆನೆ ಮಾವುತನ ಬಗ್ಗೆ ಹೇಳ್ಬೇಕು ಅಂದ್ರೆ, ಆ ಆನೆ ಮಾವುತನ ತಂಗಿಯ ಬಗ್ಗೆ ಅವನಿಗೆ ಒಂದು ಕೆಟ್ಟ ದೃಷ್ಟಿ ಇತ್ತು. ಯಾರು? ರಾಜೇಂದ್ರ ರೈ ಅಂತ ಒಬ್ಬ ಇದ್ದಾನೆ, ಸೂಪರ್ವೈಸರ್. ಅವನು ತೋಟದ ಸೂಪರ್ವೈಸರ್. ಅವನಂದ್ರೆ ಸಣ್ಣ ದನಿಗಳಿಗೆ ತುಂಬಾ ಕ್ಲೋಸು, ತೋಟದ ಸೂಪರ್ವೈಸರ್. ಅವ ಎಂತ ಮಾಡುದು, ಇವಳನ್ನು ವಂಚಾಯ್ಕೊಂಡೇ ಇದ್ದ. ಆಗಾಗ ಹೋಗುದು, ಅವ್ರ ಮನೆ ಹತ್ರ ಎಲ್ಲ ಸುತ್ತಾಡಿಕೊಂಡು ತೋಟ ನೋಡುವಾಗ ಹೋಗಿ ಎಲ್ಲ ಇದು ಮಾಡ್ಕೊಂಡು ಇದ್ದ. ನನ್ನ ಹತ್ರ ಸಹ ಮಾತಾಡುವಾಗಲೇ ಅವಳ ಬಗ್ಗೆ ಕೆಟ್ಟ ಭಾವನೆಯಲ್ಲಿ ಹೇಳಿದ್ದು ನಾನು ಕೇಳಿದ್ದೇನೆ. ಹಾಗೆ ಅವತ್ತು ರಾತ್ರಿ ಅವನೇ ಮುಗಿಸಿದ್ದಾನೆ ಅಂತ ನನಗೆ ಕನ್ಫರ್ಮ್ ಗೊತ್ತು, ಯಾಕಂದ್ರೆ ಅವನು ತುಂಬಾ ವಂಚಾಗ್ತಾ ಇದ್ದ. ಹಾಗಾದ್ರೆ ಅವತ್ತಿನ ದಿನ ನಾರಾಯಣ, ಆನೆ ಮಾವುತ ನಾರಾಯಣ ಏನಿದ್ರು, ಅವ್ರ ಮನೆಗ್ ನುಗ್ಗಿ ನಾರಾಯಣ ಅವ್ರನ್ನ ಸಾಯಿಸಿ ಅಂಡ್ ಅವ್ರ ತಂಗಿ ಯಮುನಾ ಅವ್ರನ್ನ ರೇಪ್ ಮಾಡೋ ಇದ್ರಲ್ಲಿ ರಾಜೇಂದ್ರ ರೈದು ಕೈ ಇದೆಯಾ? ಖಂಡಿತ ಇದೆ, ಖಂಡಿತ ಇದೆ. ರಾಜೇಂದ್ರ ರೈದು ಖಂಡಿತ ಇದೆ. ಅದು ಸಣ್ಣದನಿಗಳು ಏಲೇ ಮಾಡಿಸಿರೋದು.